ನಮಸ್ಕಾರ ಸ್ನೇಹಿತರೆ. ಮಹಾಭಾರತದ ಕಾಲದಲ್ಲಿ ಅದು ಪಾಂಡವರು ಗಡಿಪಾರಿನ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಸಮಯ ಅದು. ಅವರು ತಮ್ಮ ತಾಯಿಯೊಂದಿಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಲೆದಾಡುತ್ತಾ ಕೊನೆಗೆ ಒಂದು ಪ್ರಶಾಂತವಾದ ಗ್ರಾಮವನ್ನು ತಲುಪುತ್ತಾರೆ. ಆ ಹಳ್ಳಿಯವನೇ ಆದ ಓರ್ವ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಆ ಬ್ರಾಹ್ಮಣನಾದರೂ ಪಾಂಡವರು ಹಾಗೂ ಕುಂತಿದೇವಿಗೆ ಅತ್ಯಂತ ಆದರಪೂರ್ವಕವಾಗಿ ಆಶ್ರಯವನ್ನು ಒದಗಿಸುತ್ತಾನೆ. ಆ ಬ್ರಾಹ್ಮಣನಿಗೆ ಓರ್ವ ಹಿರಿಯ ಮಗಳು ಹಾಗೂ ಓರ್ವ ಮಗನಿದ್ದನು. ಶಾಂತಿ ನೆಮ್ಮದಿಯಿಂದ ಕೆಲ ದಿನಗಳನ್ನು ಅವರು ಕಳೆಯುತ್ತಿದ್ದರು. ಒಂದು ದೇವಿ ತಾಯಿ ಕುಂತಿದೇವಿಯು ಬ್ರಾಹ್ಮಣನ ಮನೆಯಿಂದ ಆತಂಕ ಹಾಗೂ ಆಕ್ರಂದನದ ಧ್ವನಿಯನ್ನು ಕೇಳುತ್ತಾಳೆ. ಏನೆಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ಅವಳಿಗೆ ಉಂಟಾಗುತ್ತದೆ. ಆತಂಕದಿಂದ ಕುಂತಿದೇವಿಯು ಬ್ರಾಹ್ಮಣನ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಹಾಗೂ ದೂರದಿಂದಲೇ ಬ್ರಾಹ್ಮಣನ ಮನೆಯ ಪ್ರತಿಯೋರ್ವ ಸದಸ್ಯನೂ ಸಹ ತನ್ನ ಜೀವವನ್ನು ಬಲಿದಾನ ಮಾಡುವುದರ ಕುರಿತು ಹಂಬಲವನ್ನು ವ್ಯಕ್ತಪಡಿಸುತ್ತಿರುತ್ತಾರೆ. ತಾನು ಕುಟುಂಬದ ಯಜಮಾನ ಆಗಿರುವುದರಿಂದ ಕುಟುಂಬವನ್ನು ರಕ್ಷಣೆ ಮಾಡುವುದು ತನ್ನ ಕರ್ತವ್ಯವೆಂದು ಬಲಿದಾನ ಹೊಂದಲು ತಾನೇ ಹೊಣೆಗಾರನು ಎಂದು ಆ ಬ್ರಾಹ್ಮಣನು ತನ್ನ ಕುಟುಂಬಕ್ಕೆ ತಿಳಿಸುತ್ತಿರುತ್ತಾನೆ. ಆದರೆ ಆತನ ಪತ್ನಿಯು ಕುಟುಂಬದ ರಕ್ಷಣೆ ಕರ್ತವ್ಯದಲ್ಲಿ ತನ್ನ ಪಾಲು ಇದೆ ಎಂದು ವಾದಿಸುತ್ತಾಳೆ. ಇವರಿಬ್ಬರ ನಡುವೆ ವಾದ ವಿವಾದಗಳು ನಡೆಯುತ್ತಿದ್ದಾಗ ಮಗಳು ಮಧ್ಯೆ ಪ್ರವೇಶಿಸಿ ಬಲಿದಾನವನ್ನು ಹೊಂದುವುದು ತನ್ನ ಕರ್ತವ್ಯವಾಗಿರುವುದರಿಂದ ತಾನು ಈ ಬಲಿದಾನ ಮಾಡುತ್ತೇನೆ ಎಂದು ಮುಂದೆ ಬರುತ್ತಾಳೆ. ಇದೇ ತರನಾಗಿ ಮಗನು ಸಹ ಸ್ವಯಂ ಬಲಿದಾನ ಹೊಂದಲು ಮುಂದಾಗುವುದಾಗಿ ಹಠ ಹಿಡಿಯುತ್ತಾನೆ. ಇದನ್ನೆಲ್ಲ ಆಲೋಚಿಸುತ್ತಿದ್ದ ಕುಂತಿದೇವಿಗೆ ಈ ಚರ್ಚೆ ಹಿಂದಿನ ಕಾರಣ ಹಾಗೂ ರಹಸ್ಯ ಕುರಿತು ಏನೂ ಅರ್ಥವಾಗುವುದಿಲ್ಲ. ಆಗ ಕುಂತಿದೇವಿಯು ಅವರ ಮನೆಯ ಒಳಗೆ ಬಂದು ವಿಷಯವೇನೆಂದು ಸವಿಸ್ತಾರವಾಗಿ ತಿಳಿಸುವಂತೆ ಶಾಂತಚಿತ್ತದಿಂದ ಬ್ರಾಹ್ಮಣನಲ್ಲಿ ವಿನಂತಿಸಿಕೊಂಡಾಗ ಆಗ ಬ್ರಾಹ್ಮಣ ಆ ಭ್ರಷ್ಟ ಬಕಾಸುರನ ಕಥೆಯನ್ನು ವಿವರಿಸುತ್ತಾನೆ. ಹಾಗಾದರೆ ಆ ಬಕಾಸುರ ಯಾರು? ಯಾಕೆ ಆ ಹಳ್ಳಿ ಜನರು ಬಲಿದಾನವನ್ನು ಕೊಡಲು ಮುಂದಾಗಿದ್ದರು? ಆ ಹಳ್ಳಿಯಲ್ಲಿ ನಡೆದಂತಹ ಆ ನಿಗೂಢ ಸಂಗತಿ ಏನು? ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬಕಾಸುರ ಒಬ್ಬ ಭಯಂಕರ ರಾಕ್ಷಸ. ಅವನು ಹಳ್ಳಿಗೆ ನುಗ್ಗಿ ಕಂಡವರನ್ನ ನುಂಗಿ ಹಾಕುತ್ತಿದ್ದ. ಹೀಗೆ ಆಗುವುದರಿಂದ ಚಿಕ್ಕ ಮಕ್ಕಳು, ಹೆಂಗಸರು ಸಾಯುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಇದೇ ಕಾರಣ ಆ ಗ್ರಾಮದ ಪರಿಪಾಲಕ ಹಾಗೂ ಬಕಾಸುರ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತ್ತು. ಹಾಗೂ ಆ ಒಪ್ಪಂದದ ಪ್ರಕಾರ ಸರದಿಯಂತೆ ಆ ಗ್ರಾಮದ ಯಾವುದಾದರೊಂದು ಕುಟುಂಬದ ಸದಸ್ಯನು ಒಂದು ಬಂಡಿಯಷ್ಟು ಅಂದರೆ ಎತ್ತಿನ ಗಾಡಿಯಷ್ಟು ಆಹಾರವನ್ನು ಆ ಬಕಾಸುರನಿಗೆ ಒಪ್ಪಿಸಬೇಕಾಗಿತ್ತು. ಬಕಾಸುರನು ಆ ಬಂಡಿ ಆಹಾರದೊಡನೆ ಆ ಬಂಡಿಯನ್ನು ನಡೆಸಿಕೊಂಡ ಬಂದ ವ್ಯಕ್ತಿಯನ್ನು ಸಹ ಆಹಾರ ರೂಪದಲ್ಲಿ ಸೇವಿಸುವುದೇ ಒಪ್ಪಂದವಾಗಿತ್ತು. ಈ ರೀತಿಯಾಗಿ ಆ ರಾಕ್ಷಸನು ಆ ಗ್ರಾಮದ ಅನೇಕ ಗ್ರಾಮಸ್ಥರನ್ನು ಕೊಂದು ಹಾಕಿದ್ದನು ಎಂದು ಬ್ರಾಹ್ಮಣನು ಕುಂತಿದೇವಿಗೆ ತಿಳಿಸುತ್ತಾನೆ. ಅಷ್ಟು ಮಾತ್ರವಲ್ಲದೆ ಈಗ ಅವರ ಕುಟುಂಬದ ಸರದಿ ಬಂದಿದೆ ಹಾಗೂ ಒಪ್ಪಂದದ ಪ್ರಕಾರ ಅವರ ಕುಟುಂಬದ ಸದಸ್ಯರೊಬ್ಬನು ಆಹಾರವನ್ನು ಆ ರಾಕ್ಷಸನಿಗೆ ಕೊಂಡೊಯ್ಯಬೇಕು. ಜೊತೆಗೆ ಆ ವ್ಯಕ್ತಿಯು ಸಹ ಆ ರಾಕ್ಷಸನಿಗೆ ಆಹಾರ ರೂಪದಲ್ಲಿ ಬಲಿಯಾಗಬೇಕಾಗಿದೆ ಎಂದು ಬ್ರಾಹ್ಮಣನು ಕುಂತಿದೇವಿಗೆ ಅತೀವ ದುಃಖದಿಂದ ತಿಳಿಸುತ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ಕುಂತಿದೇವಿಯು ನನ್ನ ಮಗನಾದ ಭೀಮಸೇನನು ಈ ವಿಚಾರದಲ್ಲಿ ಖಂಡಿತವಾಗಿಯೂ ನಿಮಗೆ ನೆರವಾಗಲಿದ್ದಾನೆ ಎಂದು ಆಶ್ವಾಸನೆ ನೀಡಿಬಿಡುತ್ತಾಳೆ. ನಿನ್ನ ಮಗನ ಬದಲಾಗಿ ನನ್ನ ಮಗನು ಬಂಡಿ ಆಹಾರದೊಂದಿಗೆ ರಾಕ್ಷಸನಿದ್ದಲ್ಲಿ ತೆರಳುತ್ತಾನೆ ಎಂದು ಕುಂತಿ ಹೇಳುತ್ತಾಳೆ. ಆದರೆ ಬ್ರಾಹ್ಮಣನ ಪತ್ನಿ ಇದಕ್ಕೆ ಸಮ್ಮತಿಸುವುದಿಲ್ಲ. ಸಾಧ್ಯವಿಲ್ಲ, ಈ ಕಾರಣಕ್ಕಾಗಿ ನಾನು ನಿನ್ನ ಮಗನನ್ನು ಬಲಿಕೊಡಲು ಸಾಧ್ಯವಿಲ್ಲ ಎಂದು ಬ್ರಾಹ್ಮಣನ ಪತ್ನಿ ಪದೇ ಪದೇ ಹೇಳುತ್ತಾಳೆ. ಹೆದರೆದಿರು ಎಂದು ಮುಗುಳ್ನಗುತ್ತಾ ಕುಂತಿದೇವಿಯು ಬ್ರಾಹ್ಮಣನ ಪತ್ನಿಗೆ, ನನ್ನ ಪುತ್ರನಾದ ಭೀಮಸೇನನು ಈ ಹಿಂದೆಯೂ ಹಲವಾರು ರಾಕ್ಷಸರನ್ನು ಕೊಂದಿದ್ದಾನೆ. ನೀನು ಹೆದರಬೇಡ, ಅವನನ್ನು ಕೊಂದು ಈ ಹಳ್ಳಿಯನ್ನು ರಕ್ಷಿಸುತ್ತಾನೆ ಎಂದು ಕುಂತಿದೇವಿ ಹೇಳುತ್ತಾಳೆ. ಆದ್ದರಿಂದ ಖಂಡಿತವಾಗಿಯೂ ಆತನು ಈ ಹಳ್ಳಿಯನ್ನು ರಕ್ಷಿಸುತ್ತಾನೆ, ಜೊತೆಗೆ ಅವನು ಕೂಡ ಸುರಕ್ಷಿತವಾಗಿ ಮರಳಿ ಬರುತ್ತಾನೆ ಎಂದು ಕುಂತಿಯು ಬ್ರಾಹ್ಮಣನ ಪತ್ನಿಯನ್ನು ಸಂತೈಸುತ್ತಾಳೆ. ಪಾಂಡವರು ಅಂದು ರಾತ್ರಿ ಮನೆಗೆ ಬರುತ್ತಾರೆ. ಕುಂತಿಯು ಅವರಿಗೆ ಆ ರಾಕ್ಷಸನ ಕುರಿತಾಗಿ ಹಾಗೂ ತಾನು ಬ್ರಾಹ್ಮಣ ಕುಟುಂಬದವರಿಗೆ ನೀಡಿರುವ ಆಶ್ವಾಸನೆಯ ಕುರಿತಾಗಿಯೂ ಸಹ ಎಲ್ಲವನ್ನು ಸವಿಸ್ತಾರವಾಗಿ ಪಂಚಪಾಂಡವರಿಗೆ ವಿವರಿಸುತ್ತಾಳೆ.
ಇದನ್ನು ಕೇಳಿದ ಪಂಚಪಾಂಡವರಲ್ಲಿ ಭೀಮಸೇನನು ತುಂಬಾನೇ ಸಂತೋಷ ಪಡುತ್ತಾನೆ. ಕಾರಣ ಅವನಿಗೆ ಸಿಗಬಹುದಾದಂತಹ ಬಂಡಿ ಪೂರ್ತಿ ಆಹಾರ ಹಾಗೂ ಈ ಕೆಲಸವನ್ನು ಮಾಡಲು ಒಪ್ಪಿಕೊಳ್ಳುತ್ತಾನೆ. ಮರುದಿನ ಮುಂಜಾನೆ ಭೀಮಸೇನನು ಅನ್ನ, ಹಾಲು, ತರಕಾರಿ, ಹಣ್ಣುಗಳು ಹಾಗೂ ಸಿಹಿ ಭಕ್ಷ್ಯಗಳಿಂದ ತುಂಬಿರುವ ಬಂಡಿಯನ್ನು ಹೊಡೆದುಕೊಂಡು ಬಕಾಸುರನು ಇರುವಂತಹ ತಾಣದತ್ತ ಪ್ರಯಾಣ ಬೆಳೆಸುತ್ತಾನೆ. ಅರಣ್ಯವನ್ನು ತಲುಪಿದಾಗ ಭೀಮಸೇನನು ಬಕಾಸುರನೆಲ್ಲೆಂದು ಹುಡುಕುತ್ತಾನೆ. ಹೀಗಾಗಿ ಭೀಮಸೇನನು ಮರದ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾನೆ ಹಾಗೂ ಬಕಾಸುರ, ನಿನಗಾಗಿ ಬಂಡಿ ತುಂಬ ಆಹಾರವನ್ನು ತಂದಿದ್ದೇನೆ ಎಂದು ಪದೇ ಪದೇ ಕೂಗುತ್ತಾನೆ. ಆದರೂ ಬಕಾಸುರ ಆ ಹೊತ್ತಿಗೆ ಬರುವುದಿಲ್ಲ. ಹೀಗೆ ಬಂಡಿ ತುಂಬ ಮುಂದಿರುವ ಆಹಾರವನ್ನು ಕಂಡು ಭೀಮಸೇನಿಗೆ ಬಹುಬೇಗನೆ ಹಸಿವಾಗುತ್ತದೆ. ಆತನು ಬಂಡಿಯಲ್ಲಿದ್ದ ಬಾಳೆಹಣ್ಣನ್ನು ತಿನ್ನಲು ಪ್ರಾರಂಭಿಸುತ್ತಾನೆ. ಅರೆ ಕ್ಷಣದಲ್ಲಿ ಬಂಡಿಯಲ್ಲಿದ್ದ ಬಾಳೆಹಣ್ಣುಗಳೆಲ್ಲ ಖಾಲಿಯಾಗುತ್ತವೆ. ಆ ಬಳಿಕ ಭೀಮಸೇನನು ಅನ್ನವನ್ನು ಭಕ್ಷಿಸುತ್ತಾನೆ ಹಾಗೂ ತರುವಾಯ ಹಣ್ಣುಗಳನ್ನು ಹಾಗೂ ಸಿಹಿ ತಿಂಡಿಗಳನ್ನೆಲ್ಲ ತಿಂದು ಬಿಡುತ್ತಾನೆ. ರಾಕ್ಷಸನು ಭೀಮನ ಮುಂದೆ ಹಾಜರಾಗುವಷ್ಟರಲ್ಲಿ ಸ್ವಯಂ ಭೀಮಸೇನನೇ ಬಂಡಿಯಲ್ಲಿದ್ದ ಹೆಚ್ಚು ಕಡಿಮೆ ಎಲ್ಲ ಆಹಾರವನ್ನು ಸೇವಿಸಿ ಬಿಡುತ್ತಾನೆ. ಆ ಸಮಯದಲ್ಲಿ ಬಕಾಸುರನು ಅಲ್ಲಿಗೆ ಬರುತ್ತಾನೆ. ಬಕಾಸುರನು ನೋಡಲು ಭಯಂಕರವಾಗಿದ್ದನು. ವಿಚಿತ್ರ ರೀತಿಯ ಮೂಗನ್ನು ಕೂಡ ಹೊಂದಿದ್ದನು. ಬಂಡಿಯಲ್ಲಿದ್ದ ಆಹಾರವು ಖಾಲಿಯಾಗಿದ್ದನ್ನು ಕಂಡು ಬಕಾಸುರನು ವಿಪರೀತವಾಗಿ ಕೋಪಗೊಳ್ಳುತ್ತಾನೆ. ಇದನ್ನು ಕಂಡು ಬಕಾಸುರನು ಭೀಮಸೇನತ್ತ ನುಗ್ಗಿ ಬರುತ್ತಾನೆ ಹಾಗೂ ಕ್ರೋಧದಿಂದ ಭೀಮನನ್ನು ಹೊಡೆಯಲು ಥಳಿಸಲು ಪ್ರಾರಂಭಿಸುತ್ತಾನೆ. ನಿನಗೆಷ್ಟು ಧೈರ್ಯ, ನನ್ನ ಆಹಾರವನ್ನು ನೀನು ತಿಂದಿದ್ದೀಯಾ ಎಂದು ಬಕಾಸುರನು ಗರ್ಜಿಸುತ್ತಾನೆ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಬಕಾಸುರನು ಹಲ್ಲು ಕಡಿಯುತ್ತಾ ಭೀಮಸೇನತ್ತ ಮುನ್ನುಗ್ಗಿ ಬರುತ್ತಾನೆ. ಭೀಮಸೇನಾದರೂ ಕಾದಾಟಕ್ಕೆ ಆಗಲೇ ಸಿದ್ಧನಾಗಿದ್ದ. ಇಬ್ಬರ ನಡುವೆ ಭೀಕರ ಕಾಳಗ ಆಗುತ್ತದೆ. ದೀರ್ಘಕಾಲದ ಕದನದ ಬಳಿಕ ಭೀಮಸೇನನು ಬಕಾಸುರನನ್ನು ಭಯಂಕರ ಯುದ್ಧದಲ್ಲಿ ಸಂಹರಿಸಿ ಬಿಡುತ್ತಾನೆ ಹಾಗೂ ಆತನ ಕಳೆಬರವನ್ನು ಹಗ್ಗದೊಂದಿಗೆ ಗಾಡಿಯಲ್ಲಿ ಕಟ್ಟುತ್ತಾನೆ. ಅವನ ದೇಹವನ್ನು ಆ ಗಾಡಿಯ ಮೇಲೆ ಹಾಕಿಕೊಂಡು ಬಂಡೆಯನ್ನು ಹೊಡೆದುಕೊಂಡು ಭೀಮಸೇನನು ಗ್ರಾಮದ ಮುಂದಕ್ಕೆ ಬರುತ್ತಾನೆ. ಆ ಸಮಯಕ್ಕೆ ಗ್ರಾಮಸ್ಥರೆಲ್ಲ ಓಡೋಡಿ ಬರುತ್ತಾರೆ. ಮೊದಲಿಗೆ ಅವರಿಗೆಲ್ಲ ಗಾಬರಿಯಾಗಿತ್ತು. ಕಾರಣ ಭೀಮಸೇನನ ಮರಣವಾಗಿರಬೇಕೆಂದು. ಆದರೆ ಅದು ವಿರುದ್ಧವಾಗಿತ್ತು. ಭೀಮಸೇನನ ಬದಲಾಗಿ ಬಕಾಸುರನ ಶವವನ್ನು ಕಂಡು ಗ್ರಾಮಸ್ಥರೆಲ್ಲರೂ ಹರ್ಷೋದ್ಗಾರ ಮಾಡುತ್ತಾರೆ, ಸಂತೋಷ ಪಡುತ್ತಾರೆ ಹಾಗೂ ಭೀಮಸೇನನಿಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಸ್ನೇಹಿತರೆ, ಅಂದ ಹಾಗೆ ಮಹಾಭಾರತ ಕಾಲದಲ್ಲಿ ಈ ಬಕಾಸುರ ಇದ್ದಂತಹ ಊರು ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರವಾಗಿದೆ. ಒಂದು ವೇಳೆ ನೀವು ಕೈವಾರಕ್ಕೆ ಹೋದರೆ ಅಲ್ಲಿ ನೀವು ಭೀಮನ ಗುಹೆಯನ್ನ ಹಾಗೂ ಬಕಾಸುರನನ್ನು ವಧಿಸಿದಂತಹ ಜಾಗವನ್ನು ಕೂಡ ನೋಡಬಹುದು. ಇಂತಹ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಹಾಗೂ ಜಾಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪರಿಚಯಿಸಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.